ಈರುಳ್ಳಿಯಲ್ಲಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿ ಒಂದೆರಡು ತಗೊಂಡು ಸಣ್ಣ ಸಣ್ಣಗೆ ಹಚ್ಕೋಬೇಕು ನೀಟಾಗಿ. ನೋಡಿ ಈ ಥರ ಹಚ್ಕೋಬೇಕು ಸಣ್ಣ ಸಣ್ಣಗೆ. ಮತ್ತು ಕಾರ್ನ್ಫ್ಲೋರ್ ಹಾಕ್ಕೋಬೇಕು ಸ್ವಲ್ಪ. ಕಾರ್ನ್ಫ್ಲೋರ್ ಹಾಕಿದ್ದಾದಮೇಲೆ ಮೈದಾ ಸ್ವಲ್ಪ ಹಾಕ್ಕೊಳ್ಳಿ. ಮೈದಾ ಒಂಚೂರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಖಾರದ ಪುಡಿ ಸ್ವಲ್ಪ, 1 ಸ್ಪೂನ್ ಅಷ್ಟು. ಮತ್ತು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಬೇಕಂದರೆ ನಿಮ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮಕ್ಕಳು ಕಲರ್ ಇಲ್ಲ ಅಂದರೆ ತಿನ್ನಲ್ಲ, ಅದಕ್ಕೆ ನಾನು ಒಂಚೂರು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಬೇಡಿ. ನೋಡಿ ಈ ಥರ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ನೀಟಾಗಿ ಕಲಿಸ್ಕೋಬೇಕು. ಕಲಸಿದ್ದಾದ ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಬರಬೇಕು. ತುಂಬ ಚೆಂದ ಇರುತ್ತೆ ನೋಡಿ, ನೀವು ಮಾಡಿ. ಈರುಳ್ಳಿಯಲ್ಲಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಸೈಡ್ಗೆ ಇಡಬೇಕು. ನೋಡಿ ಆಮೇಲೆ ಏನು ಚೆಂದ ಬಂದಿದೆ. ಈ ಥರ ಎತ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಉಂಡೆ ಮಾಡಿ ಚಿಕ್ಕದಾಗಿ ಎಣ್ಣೆಯಲ್ಲಿ ಹಾಕಿ ನೋಡಿ, ಈ ಥರ ಹಾಕಿ ಒಂದೊಂಚೂರೇ ಒಂದಕ್ಕೊಂದು ಅಂಟಬಾರ್ದು, ನೀಟಾಗಿ ಹಾಕಿ ನೋಡಿಕೊಂಡು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈರುಳ್ಳಿಯಲ್ಲಿ ಮಂಚೂರಿಯನ್ ಹೇಗಿದೆ ಅಂತ ನೋಡಿ, ನೀವು ಮಾಡಿ ಹೇಳಿ ಹೇಗಿದೆ ಅಂತ. ನೋಡಿ ಈ ಥರ ಬರಬೇಕು ನೀಟಾಗಿ. ನೋಡಿ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಬಂದಿದೆ. ಆಗಿದ್ದಾದಮೇಲೆ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಏನು ಚೆಂದ ಬಂದಿದೆ. ನಿಮಗೆ ಇಷ್ಟ ಆಯಿತಾ? ಮತ್ತು ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕಲರ್ ಬೇಕಾದರೆ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ನೀರಲ್ಲಿ ಕಲಸಿಟ್ಕೊಂಡಿದ್ದೆ, ಖಾರದ ಪುಡಿ, ಎಣ್ಣೆ, ಉಪ್ಪು, ಇದು ಈರುಳ್ಳಿ ಮಂಚೂರಿಯನ್, ಸೋಯಾ ಸಾಸ್, ಟೊಮೊಟೊ ಸಾಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಜನರೇ ನೋಡಿ. ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು, ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬಜ್ಜಿ ಮಾಡೋ ಮೆಣಸಿನ್ಕಾಯಿ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಚೆಂದ ಬರಲ್ಲ ಅದು. ನೋಡಿ ಏನು ಚೆಂದ ಕಾಣ್ತಿದೆ, ಚಟಪಟ ಅಂತ. ಜೀವನ್ ವಿಡಿಯೋ ಮಾಡಬೇಕಾದ್ರೆ ಅಮ್ಮ ಅಂತ ಇರ್ತಾರೆ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಸಾಸ್ ಹಾಕಿ. ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿದ್ದಾದಮೇಲೆ ಸೋಯಾ ಸಾಸ್ ಹಾಕಿ. ಸೋಯಾ ಸಾಸ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಕಲರ್ ಚೇಂಜ್ ಆಯಿತು, ತುಂಬ ಚೆಂದ ಬಂದಿತ್ತು. ನಮ್ಮ ಜೀವನ್ ಗೊಂಬೆಗೆ ತುಂಬಾ ಇಷ್ಟ ಈರುಳ್ಳಿ ಮಂಚೂರಿಯನ್. ಗೋಪಿಯಲ್ಲಿ ಮಾಡಿದ್ರೆ ಹೀಟ್ ಜಾಸ್ತಿ ಅಂದ್ಬಿಟ್ಟು ಮನೆಯಲ್ಲಿ ಬೈತಾರೆ ಕೊಟ್ಟರೆ, ಅದಕ್ಕೆ ನಾನು ಈರುಳ್ಳಿಯಲ್ಲಿ ಮಾಡಿಕೊಡ್ತೀನಿ. ನೋಡಿಕೊಂಡು ನೋಡಿ, ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಮೊದಲೇ ಹಾಕಿರ್ತೀರಲ್ವ ಈರುಳ್ಳಿಗೆ. ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಈರುಳ್ಳಿ ಮಂಚೂರಿಯನ್ ಹಾಕಿ ನೋಡಿ ಏನು ಚೆಂದ ಬಂದಿದೆ. ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು.
ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ಮಕ್ಕಳಿಗೆ ಖುಷಿಯಾಯಿತು ನೋಡಿ. ಕಾರ್ನ್ಫ್ಲೋರ್ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೆ, ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಕಿದಾದ್ಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕಲರ್ ಕಾಣಬೇಕಲ್ವ ಮಕ್ಕಳಿಗೆ. ಜೀವನ್ ಗೊಂಬೆಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.